ನಮ್ಮ ಶಿಲ್ಪಮ್ಮರ್ದು ಇದೇನ ಮನೆ ಇದ್ದಾಳೋ ಇಲ್ವೋ ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾಳೋ ಏನು. ನಮ್ಮ ಅಯ್ಯಪ್ಪಗೆ ಹೇಳಿರಿ ಒಂದು ಈಟು ತಲೆಗೆ ಹಾಕ್ಯಮಲ್ಲ ಅಯ್ಯಪ್ಪಗೆ ಮಗಳದು ಒಂದು ಈಟು ಸಿಂತೆ ಇಲ್ಲ. ಏನು ಮಾಡೋ ತಪ್ಪು ಮಾಡಿದ್ಲಪ್ಪ ಹಂಗಂತೇಳಿ ಎಷ್ಟು ವರ್ಷ ಅಂತೇಳಿ ಮಾತಾಡ್ಸಂಗೆ ಹಂಗೆ ಇರೋಕ್ಕಾಗುತ್ತೆ. ಬಾ ಅಂತಂದರೆ ಬರಲ್ಲ ಅಂತಂತ ಅಯ್ಯಪ್ಪ. ಏನು ಮಾಡೋದು, ನಾನೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಶಿಲ್ಪ ಅಮ್ಮಣಿ, ಶಿಲ್ಪಮ್ಮ, ಶಿಲ್ಪಮ್ಮ. ಏನಕ್ಕ, ಯಾರು ಬೇಕಾಗಿತ್ತು? ಇದು ಈ ಮನೆ ಶಿಲ್ಪ ಮನೆ ತಾನೆ? ನೀನು ಯಾರು? ಶಿಲ್ಪನ ಮನೆ ಇದೇನೆ, ನಾನು ಅವ್ರ ಅಕ್ಕಯ್ಯ. ಅಕ್ಕಯ್ಯ ಅಂದರೆ ನೀನು ನಮ್ಮ ಶಿಲ್ಪಮ್ಮ ಗಂಡಗೆ ಮೊದಲನೇ ಹೇಳ್ತೀನ? ನೀನೇನ ಸೇಳಿ ಅಂದರೆ? ಹೌದು, ನಾನೇ ಈರಣ್ಣನ ಮೊದಲನೇ ಹೆಂಡ್ತಿ ಸೇಳಿ. ನೀವ್ಯಾರು? ಇವಳೇನ ಕಳ್ಳಿ. ಇವಳಿಂದನ ನನ್ನ ಮಗಳನ್ನು ಕಳ್ತನ ಮಾಡೋದು ಕಲ್ತ್ಕೊಂಡು ಅವ್ರ ಅಪ್ಪನಿಂದನ ಶಾಶ್ವತವಾಗಿ ದೂರ ಆಗಂಗಾಯ್ತು. ಕಾಳಮುಂಡಿ ಬರೀ ಕಳ್ತನ ಮಾಡ್ಕೊಂಡೆ ಜೀವನ ಮಾಡ್ತಾಳಂತ ಇವಳು. ಏನಕ್ಕ, ಏನು ಹಂಗೆ ಹೊಣಿಕಂತ ಇದ್ರ? ಯಾರು ನೀವು? ಏನು ಅರ್ಥ ಆಗಲಿಲ್ಲ ನನಗೆ. ನಾನು ಶಿಲ್ಪ ರಮ್ಮಯ್ಯ. ಓ ಹೌದಾ, ನೀವೇನ ರಮ್ಮಯ್ಯ? ಎಲ್ಲಿ ನಿಮ್ಮ ಯಜಮಾನ್ರು ಬರಲಿಲ್ವೇನಕ್ಕ? ಬರೀ ಒಳಿಕೆ. ನಾನು ಯಾರೋ ಏನಂತ ಗೊತ್ತಾಗಲಿಲ್ಲ, ಅದಕ್ಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ. ಬಾ ಒಳಿಕೆ. ಸರಿ ಬತ್ತೀನಮ್ಮ. ಅಲ್ಲ, ನೀನು ಕಳ್ತನ ಮಾಡೋದ ಬಿಟ್ಟಿಲ್ವಾ? ನಿನ್ನಿಂದನ ನಮ್ಮ ಶಿಲ್ಪಮ್ಮನು ಕಳ್ತನ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಅಯ್ಯೋ ಅಕ್ಕ, ಅದನ್ನಾಲೆ ಬಿಟ್ಟಾಲೆ ತುಂಬ ದಿನಾನೇ ಆಯಿತು. ಈಗ ನಾನು ತರಕಾರಿ ಮಾರ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀನಿ. ಅಲ್ಲೇ ಒಂದು ವರ್ಷದಿಂದನ ಅಂಥದ್ದೆಲ್ಲ ಏನು ಕಳ್ತನ ಗಿಳ್ತನ ಏನೂ ಇಲ್ಲ. ಅವಾಗೇನೋ ನನಗೆ ಯಾವ ಇದು ಗೊತ್ತಿರಲಿಲ್ಲ, ಅಷ್ಟು ಬುದ್ಧಿನೂ ಇರಲಿಲ್ಲ. ನಮ್ಮ ಅಣ್ಣನ ಜೊತೆ ಸೇರ್ಕೊಂಡು ಕಳ್ತನ ಅದು ಇದು ಅಂತ ಮಾಡ್ಕೊಂಡಿದ್ದೆ. ಶಿಲ್ಪನೂ ನಾನು ಬಿಟ್ಟರು ನಿಮ್ಮ ಮಗಳೇನೆ, ಅವಳ ಹಿಂದೆ ಬಂದು ಜೊತೆಗೆ ಬಂದು ಕಳ್ತನ ಮಾಡಿ ಸಿಗಾಕೊಂಡಿದ್ದು. ನನ್ನಿಂದ ಏನು ಅವಳೇನೇನು ಕಳ್ತನ ಮಾಡೋದು ಕಲ್ತ್ಕೊಂಡಿರ್ಲಿಲ್ಲ. ನಾನೇನು ಬಾರಮ್ಮ ಅಂತಾನು ಕರೆದಿರ್ಲಿಲ್ಲ. ನಾನು ಬಿಟ್ರು ಅವಳೇನೆ ಆವಾಗ ಸಿಗಾಕೊಂಡು ಜೈಲಿಗೆ ಹೋಗಂಗಾಗಿತ್ತು. ನಿಮ್ಮ ಎರಡನೇ ಮಗಳು ಮದುವೆ ಬೇರೆ ನಿಂತೋಯ್ತಲ್ಲ, ಅದಕ್ಕೆ ನಾನು ಕಾರಣ ಅಲ್ಲ, ನಿಮ್ಮ ಮಗಳೇನೆ. ಸುಮ್ಮನಿರು. ನೀನು ಕಳ್ತನ ಮಾಡೋದ ಕಲ್ಸಿದ್ಯ. ನನ್ನ ಮಗಳು ಎಂದೂ ಅಂಥದ್ದೆಲ್ಲನ ಕಳ್ತನ ಗಿಳ್ತನನ ಕಲ್ತ್ಕೊಂಡೋಳೆ ಅಲ್ಲ. ನಾವು ಅಂಥದಕ್ಕೆಲ್ಲನ ಅವಕಾಶ ಕೊಟ್ಟವರೆಲ್ಲ ನಮ್ಮ ಮನೆಯಾಗಿ ನಮ್ಮ ಇಬ್ಬರು ಹೆಣ್ಮಕ್ಳು ಜೋಪಾನವಾಗಿ ನೋಡ್ಕೊಂತಿದ್ವಿ. ಆದರೆ ಏನು ಮಾಡ್ತೀಯ, ನಿನ್ನ ಗಂಟ ಮೋಸ ಮಾಡಿ ನನಗೆ ಮದುವೆನೇ ಆಗಿಲ್ಲ ಅಂತೇಳಿ ಕಟ್ಕೊಂಡ್ಮೇಲೆ ತಾನೇ ಗೊತ್ತಾಗಿದ್ದು ನೀನಂತ ಕಳ್ಳಿನ ಮದುವೆ ಆಗ್ಯವನೇ ಆಲೇನೆ ಅಂತಾನೆ. ಏನು ಹೇಳ್ತಾ ಇದ್ದೀರಾ? ಅದು ಆಗೋಗಿರೋ ವಿಷಯ. ಈಗ ಆಗೋಗಿರೋ ವಿಷಯ ಮಾತಾಡ್ಕೊಂಡು ಏನಾಗಬೇಕಾಗೈತಿ? ಅಪರೂಪಕ್ಕೆ ಬಂದಿದ್ದೀರಾ, ಮದುವೆ ಆದಾಗಿಂದ ನೀವು ಬಂದೇ ಇರಲಿಲ್ಲ, ನೀವು ನೋಡೇ ಇರಲಿಲ್ಲ. ಬಿಡಿ, ಈಗ ಕಳ್ತನ ಗಿಳ್ತಾನೆ ಎಂಥದ್ದು ಇಲ್ಲ. ಸುಮ್ಮನೆ ಯಾಕೆ ಇಲ್ದಿರೋದೆಲ್ಲ ಮಾತಾಡಿ ಯಾಕೆ ನೀವು ಬೇಜಾರು ಮಾಡ್ಕೊಂಡು ನಮ್ಗೆ ಯಾಕೆ ಬೇಜಾರು ಮಾಡ್ತೀರಾ? ನಿಮ್ಮ ಮಗಳು ಬರ್ತಾಳೆ, ಬರೀ ಒಳಿಕೆ. ಅಲ್ಲ, ಹೇಳಿದ್ದು ಸವಾಸದಿಂದನ ಸನ್ಯಾಸಿ ಕೆಟ್ಟ ಅನ್ನಂಗೆ ನಿನ್ನಿಂದನ ನನ್ನ ಮಗಳು ಕೆಟ್ಟೋದ್ಲು ಅಂತ ಹೇಳಿದೆ ಅಷ್ಟೇನೆ. ಇನ್ಮೇಲಾದ್ರೂ ಅಂಥದ್ದೆಲ್ಲ ಕೆಲಸ ಮಾಡಕ್ಕೆ ಹೋಗ್ಬೇಡ. ಅಮ್ಮ ಅಮ್ಮ, ಯಾವಾಗ ಬಂದಮ್ಮ? ಈಗ ತಾನೇ ಬಂದೆ ಕಣೆ ಶಿಲ್ಪ. ಚೆನ್ನಾಗಿದ್ದೀಯಾ? ಎಲ್ಲಿಗೆ ಹೋಗಿದ್ದೆ? ಅಮ್ಮ, ನಾನು ಹೋಟ್ಲ್ ನಡೆಸ್ತಾ ಇದ್ದೀನಿ, ಅಲ್ಲಿಗೆ ಹೋಗಿದ್ದೆ. ಈಗ ಹೋಟ್ಲ ವ್ಯಾಪಾರನೂ ಚೆನ್ನಾಗಾಗುತ್ತೆ. ಇವಳು ಸೇಳಿ ಅಂತಾನೆ, ಅದೇ ನನ್ನ ಗಂಡನ ಮೊದಲನೇ ಹೆಂಡ್ತಿ, ನಮ್ಮ ಅಕ್ಕಯ್ಯ. ಗೊತ್ತಾಯ್ತು, ಇವಳೇ ತಾನೆ ಕಳ್ತನ ಮಾಡಕ್ಕೆ ನೀನು ಕರ್ಕೊಂಡೋಗಿ ಸಿಗಾಕ್ಸಿ ಪೊಲೀಸ್ ಸ್ಟೇಷನ್ವರೆಗೂ ಹೋಗಂಗೆ ಮಾಡಿದ್ದು. ಎಲ್ಲ ಗೊತ್ತೈತಿ ಬಿಡು. ನಿನ್ನ ನೋಡಕ್ ಬರ್ದೇ ಇರ್ಬೋದು, ಎಲ್ಲ ವಿಷಯನೂ ನಮಗೆ ಗೊತ್ತಾಗೋದು. ಅಯ್ಯೋ ಅಮ್ಮ, ಆಗೋಗಿರೋ ವಿಷಯ ಈಗ ಅದೆಲ್ಲ ಯಾಕೆ? ಸುಮ್ಮನೆ ಇರು. ಸೇಳಿ ಬೇಜಾರು ಮಾಡ್ಕೋಬೇಡ. ನಮ್ಮ ಅಮ್ಮಗೆ ನಿನ್ನ ಬಗ್ಗೆ ಗೊತ್ತಿಲ್ಲ, ನಾನೆಲ್ಲ ಹೇಳ್ತೀನಿ. ಸರಿ, ಆಯ್ತಾಯ್ತು. ನಿಮ್ಮಮ್ಮ ಯಾವಾಗಿಂದ ಬಂದಾಗಿಂದ ನನ್ನ ಒಂಥರ ಕಳ್ಳಿ ನೋಡ್ದಂಗೆ ನೋಡ್ತಾ ಐತೆ. ಹೇಳು, ನಾನು ಎಷ್ಟು ಬದಲಾಗಿದ್ದೀನಿ, ಇವಾಗ ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತಾನೆ. ಸರಿ ಆಯ್ತು ಬಿಡು, ಹೇಳ್ತೀನಿ. ನಾನು ತರಕಾರಿ ವ್ಯಾಪಾರ ಮಾಡಕ್ಕೆ ಹೋಗ್ತೀನಿ. ಹೋಗು, ನಿಮ್ಮ ಅಮ್ಮನ ಕರ್ಕೊಂಡೋಗಿ ಮಾತಾಡ್ಸಕ್ ಹೋಗಿ. ಊಟಕ್ಕಿಡು ಕಿಡು. ನಡಿಯಮ್ಮ, ನಡಿ ಒಳಿಕೆ. ಅಮ್ಮ, ಅಂತೂ ಇಂತೂ ನೀನಾದ್ರೂ ಬಂದಿಯಲ್ಲ. ಅಪ್ಪ ಬರ್ಲಿಲ್ವೇನಮ್ಮ? ಅಪ್ಪ ಇನ್ನು ಕರ್ಕೊಂಬರ್ಬೇಕೋ ಬೇಡವೋ? ನನಗಂತೂ ನಿಮ್ಮನ್ನ ಎಷ್ಟೊತ್ತಿಗೆ ನೋಡ್ತೀನೋ, ಎಷ್ಟೊತ್ತಿಗೆ ಮಾತಾಡಿಸ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಕುತ್ಕೊಳ್ಳಮ್ಮ, ಕುತ್ಕ. ಇದೇ ನಮ್ಮ ಮನೆ ನೋಡು. ನೋಡ್ತಾ ಇದ್ದೀನಮ್ಮ. ಏನು ಮಾಡೋದು, ನಿಮ್ಮ ಅಪ್ಪಗೆ ನಿನ್ನ ಮೇಲೆ ಇನ್ನೂ ಸಿಟ್ಟು ಹೋಗಿಲ್ಲ. ನಿನ್ನ ತಂಗಿ ಪುಷ್ಪ ಎಲ್ಲ ಹೇಳಿದ್ಲು ಹೋದಾಗ, ಅದಕ್ಕೆ ಬರಬೇಕು ಅಂತ ಅನ್ಕೊಂತಿದ್ದೆ. ನಿಮ್ಮ ಅಪ್ಪ ಕಳಿಸ್ತಾ ಇರಲಿಲ್ಲ. ಈಗ ಹೆಂಗೋ ಮನ್ಸು ಮಾಡಿ ಹೋಗೋಣ ಬರ್ರಿ ಅಂತ ಕರೆದ್ರೆ, ಇಲ್ಲ ನಾನು ಬರಲ್ಲ, ನೀನೇ ಹೋಗಿ ಮಾತಾಡ್ಸ್ಕೊಂಬ ಅಂತ ಅದಕ್ಕೆ ಬಂದೆ. ಸದ್ಯ ಚೆನ್ನಾಗಿದೆಯಾ ತಾನೆ ಇವಾಗ? ನಮ್ಮ ನಾನು ತುಂಬ ಚೆನ್ನಾಗಿದ್ದೀನಿ. ಈಗೇನು ತೊಂದರೆ ಏನಿಲ್ಲ. ಹೋಟ್ಲು ವ್ಯಾಪಾರ ಮಾಡ್ಕೊಂಡು ಹೆಂಗೋ ಈ ಮನೆಯಾಗಿದ್ದೀನಿ. ಕುತ್ಕೊಳ್ಳಮ್ಮ, ಕುತ್ಕ. ಅಂತೂ ಇಂತೂ ನೀನಾದ್ರೂ ಬಂದಿಯಲ್ಲ. ಇಷ್ಟು ದಿನ ಆದಮೇಲೆ ಎಷ್ಟು ವರ್ಷ ಆಯ್ತಮ್ಮ ನೀನು ನೋಡಿ.
ಏನು ಮಾಡೋದಮ್ಮ, ನೀನು ಅಂತ ಕೆಲಸ ಮಾಡಿದೆ. ಗಂಡನ ಮನೆಗೆ ನೀನೇನಾದ್ರೂ ಯಾರನ್ನಾದ್ರೂ ಶ್ರೀಮಂತರ ಹುಡುಗನ್ನ ಅಥವಾ ಇಲ್ಲ ಚೆನ್ನಾಗಿರೋ ಮನೆ ಕಡೆ ಚೆನ್ನಾಗಿರೋರ್ನ ಮದುವೆ ಆಗಿದ್ರೆ ನಮಗೂ ಖುಷಿ ಆಗೋದು, ನಿಮ್ಮ ಅಪ್ಪಗೂ ಖುಷಿ ಆಗೋದು. ಬಿಡಪ್ಪ, ಅವಳು ಇಷ್ಟಪಟ್ಟು ಮದುವೆ ಆದ್ರೂ ಒಳ್ಳೆ ಹುಡುಗನೇ ಮದುವೆ ಆಗ್ಯವಳೆ ಅಂತಾನೆ. ಆದರೆ ನೀನು ಮದುವೆ ಆಗಿರೋದು ಆಳೆ ಮದುವೆ ಆಗಿ ಹೆಂಡ್ತಿ ಬಿಟ್ಟಿರೋನ್ನ ಮದುವೆ ಆಗಿದೆಯಾ? ಅದಕ್ಕೆ ನೀನು ಯಾವ ತಂದೆ ತಾಯಿ ತಾನೆ ಇಂಥ ಕೆಲಸ ಮಾಡಿದ್ರೆ ಸಿಟ್ಟು ಬರ್ದಂಗಿರುತ್ತೆ ಹೇಳು. ನನಗೂ ಸಿಟ್ಟು ಬಂದಿತ್ತಮ್ಮ, ಅದಕ್ಕೆ ಬರಲಿಲ್ಲ. ಮತ್ತೆ ಆಮೇಲೆ ಪುಷ್ಪ ನಿನ್ನ ಕಷ್ಟ ಎಲ್ಲ ಹೇಳಿದ್ಮೇಲೆ ಯಾಕೋ ನೋಡಬೇಕು ಅಂತ ಅನ್ಸೋದು. ಆದರೆ ನಿಮ್ಮ ಅಪ್ಪನ ಕಾಟದಿಂದ ಬರೋಕ್ಕೆ ಆಗಲಿಲ್ಲ. ಇವತ್ತು ಹೆಂಗೋ ಅಂತೂ ಇಂತ ನಿಮ್ಮ ಅಪ್ಪ ನಿನ್ನಿಷ್ಟ ಹೋಗಿ ಬರಂಗಿದೆ, ಹೋಗಿ ಬಾ ಅಂತ ಹಂಗಾಗಿ ಬಂದೆ. ಬಿಡು, ಬೇಜಾರು ಮಾಡ್ಕೋಬೇಡ. ಇನ್ಮೇಲೆ ಬಂದು ಹೋಗ್ತಾ ಇರ್ತೀನಿ. ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ಚೆನ್ನಾಗಿರು ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ, ಆಗಿದ್ದಾಗೋಯ್ತು, ಎಲ್ಲ ಮರೆತು ನಿನ್ನ ಗಂಡ ಆ ಸೇಳಿ ಜೊತೆಗೆ ಹೊಂದ್ಕೊಂಡು ಹೋಗಮ್ಮ. ಚೆನ್ನಾಗಿದ್ರೆ ಅಷ್ಟೇ ಸಾಕು. ಹೌದಮ್ಮ, ನಿಮ್ಮ ಮಾತು ಕೇಳಲಿಲ್ಲ. ನಾನು ಏನೇನೋ ಆಸೆ ಇಟ್ಕೊಂಡು ಮೋಸ ಹೋಗ್ಬಿಟ್ಟೆ. ನನ್ನ ಗಂಡ ಎಲ್ಲ ಮೋಸ ಮಾಡ್ದ. ಮದುವೆ ಆಗಿರೋ ವಿಷಯನೂ ನನ್ನ ಹತ್ರ ಹೇಳೇ ಇರಲಿಲ್ಲ. ನಂದು ಮನೆ ಐತೆ, ಹಂಗೆ ಹಿಂಗೆ ಹೊಸ ಮನೆ ಕಟ್ಟಿಸ್ತೀವಿ, ಒಡವೆ ಐತೆ ಅಂತ ಆಸೆ ತೋರಿಸಿ ಮದುವೆ ಆದ. ಆದರೆ ಆಮೇಲೆ ಮದುವೆ ಆದಮೇಲೆ ಗೊತ್ತಾಗಿದ್ದೆ ಒಂದು ಯಾತೂ ಇಲ್ಲ, ಎಲ್ಲ ಸುಳ್ಳು ಅಂತನ. ಎಂಟಿ ಬಿಟ್ಟೋಗಿರೋದನು ಇವನು ಕುಡ್ದು ಹಿಂಗೆ ಗಲಾಟೆ ಮಾಡ್ತಾನೆ ಅಂತಾನೆ ಈ ಸೇಳಿನೂ ಬಿಟ್ಟೋಗಿದ್ಲು. ಬಿಟ್ಟೋಗಿ ಅಲ್ಲೇ ಒಂದು 6-7 ತಿಂಗಳಾಗಿತ್ತು. ಆ ವಿಷಯನೂ ನನಗೇನು ಗೊತ್ತಾಗಲಿಲ್ಲ. ಅಯ್ಯೋ ಬಿಡಮ್ಮ, ಅಳಬೇಡ, ಸುಮ್ಮನಿರು. ಏನು ಮಾಡೋಕ್ಕಾಗುತ್ತೆ, ಅದಕ್ಕೆ ಮತ್ತೆ ಹೇಳೋದು. ಏನೇ ಆಗ್ಲೇಳು ಒಂದಿಟ್ಟು ತಾಡ್ದು ಯೋಚನೆ ಮಾಡಬೇಕು ಅಂತಾನ. ನಾವು ನೀನು ಆಸೆ ಪಟ್ಟಂಗೆ ಶ್ರೀಮಂತರ ಮನೆಗೇನೆ ಕೊಡಬೇಕು ಅಂತ ನಾವು ಹೆಣ್ಣು ಹುಡುಕ್ತಿದ್ವಿ. ನಿಮ್ಮ ಮಾವ ಮದುವೆ ಆಗ್ತಾನೆ ಅಂತ ನೋಡಿವಿ. ಆದರೆ ಅವನಾಗಲಿಲ್ಲ. ಅವನು ಯಾರನ್ನೋ ರಾಧ ಅನ್ನೋಳನ್ನ ಮದುವೆ ಆಗಿ ಕರ್ಕೊಂಬಂದು ಮನೆಗೆ ಇಟ್ಕೊಂಡ. ಇನ್ನೇನು ಮಾಡೋದು, ಬೇರೆ ಕಡೆ ಎಲ್ಲಾನ ನೋಡೋಣ ಅಂತಾನ ನಿನ್ನ ಇಲ್ಲಿ ಕಳಿಸಿದ್ವಿ. ನಿಮ್ಮ ಅತ್ತೆ ನೋಡ್ಕೊಂಬ್ಲಿ ಒಂದು 2 ದಿವಸ ಅಂತಾನ. ಆದರೆ ನೀನು ನೋಡಿರೆ ಅವನ್ನ ಲವ್ ಮಾಡಿ ಮದುವೆ ಆಗಿ ನಿನ್ನ ತಲೆ ಮೇಲೆ ನೀನೇ ಚಪ್ಪಲಿ ಕಲ್ಲು ಎಳ್ಕೊಂಡಂಗಾಯ್ತು. ಹೋಗ್ಲಿ ಬಿಡು, ಈಗ ಇನ್ನೇನು ಮಾಡೋಕ್ಕಾಗುತ್ತೆ, ಸಮಾಧಾನ ಮಾಡ್ಕೊ, ಅಳಬೇಡ. ಇನ್ನೇನು ಬಂದಿದ್ದೀನಲ್ಲ, ಏನಾನ ಕಷ್ಟ ಸುಖ ಅಂತಂದರೆ ಬಾ ಮನೆಗೆ, ತವ್ರ ಮನೆಗೆ ಬಾ, ನೋಡೋಣ ನಿಮ್ಮ ಅಪ್ಪಯ್ಯ ಅವಾಗಲಾದ್ರೂ ನಿನ್ನ ಕ್ಷಮಿಸಿ ಮಾತಾಡಿಸ್ಬೋದು. ಇನ್ನು ಸ್ವಲ್ಪ ದಿನ ಬಿಟ್ಟು ಬಾ. ಹಂಗ ಸರಿ, ಆಯಿತು, ಬರ್ತೀನಿ. ಅಪ್ಪಯ್ಯ ಒಂದು ಬಂದಿದ್ರೆ ಚೆನ್ನಾಗಿರೋದು. ಇಲ್ಲಿಗೆ ಬಂದು ಮಾತಾಡ್ಸಿದ್ರೆ ನನಗೂ ನಿಮ್ಮ ಮನೆಗೆ ಬರೋಕ್ಕೆ ಖುಷಿ ಆಗೋದು. ಆದರೆ ಅಲ್ಲಿಗೆ ಬಂದಾಗ ಅಪ್ಪ ಏನು ಬೈತೈತೋ ಏನೋ ಅಂತ ಬೈಬಾರಂಗೆ ಆಗುತ್ತೆ ಅಲ್ಲಿಗೆ ಬರೋಕ್ಕೆ. ಅಪ್ಪಗೆ ನನ್ನ ಮೇಲೆ ಇನ್ನೂ ಸಿಟ್ಟು ಹೋಗಿಲ್ಲ ಅಲ್ವಾ? ಹಂಗೆಲ್ಲ ಏನೂ ಆಗಲ್ಲ, ಸುಮ್ಮನಿರು, ಅಳಬೇಡ. ಶಿಲ್ಪ, ಯಾಕೆ ಅಳ್ತಾ ಇದ್ದೀಯ? ಏನಾಯ್ತು? ಯಾರು ಇವರು? ಇವರು ನಮ್ಮಮ್ಮಯ್ಯ, ನಾನು ನೋಡ್ಕೊಂಡು ಹೋಗಕ್ಕಂತ ಬಂದವ್ರೆ. ಓ ಹೌದಾ, ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ಯಾ ತಾನೇ? ಅಲ್ಲ, ಮೋಸ ಮಾಡಿ ಮದುವೆ ಮಾಡ್ಕೊಂಬಕ್ಕೆ ಹೆಂಗಾದ್ರೂ ಮನ್ಸು ಬಂತ ನಿನಗೆ? ಒಂದಿಷ್ಟು ಮಾನ ಮರ್ಯಾದೆ ಬೇಡವಾ? ಒಂದು ಹುಡುಗಿ ಜೀವನ ಹಾಳು ಮಾಡೋಕ್ಕೆ ನಾವೇನು ಮಾಡಿದ್ವಿ ನಿನಗೆ? ಇಂಥ ಕೆಲಸ ಮಾಡ್ತೀಯಲ್ಲ, ಮೋಸ ಮಾಡಿ ಮದುವೆ ಮಾಡ್ಕೊಳ್ಳೋಂಥದ್ದು ಏನು ಬಂದಿತ್ತು ನಿನಗೆ? ಒಂದು ಕಟ್ಕೊಂಡ್ಮೇಲೆ ಇನ್ನೊಬ್ಬಳನ್ನ ಮದುವೆ ಆಗಿದೆಯಲ್ಲ, ಏನೋ ದೊಡ್ಡದಾಗಿ, ಏನೋ ದೊಡ್ಡ ಸಾಹುಕಾರ ಅನ್ನಂಗೆ. ಅಯ್ಯೋ ಅತ್ತೆ, ಏನು ಮಾಡೋದು ಬಿಡಿ. ಅವಾಗ ನನ್ನ ಹೆಂಡ್ತಿ, ಹಿರಿ ಹೆಂಡ್ತಿ ಬರೋಲ್ಲ, ಅವಳು ಇನ್ಮೇಲೆ ನನ್ನ ಜೊತೆಗೆ ಬರೋಲ್ಲ, ನೀನು ಯಾರನ್ನಾದ್ರೂ ಮದುವೆ ಆಗು, ಏನಾದರೂ ಮಾಡ್ಕೊಂಡು ಹೋಗು, ನನಗೂ ನಿನಗೂ ಸಂಬಂಧನೇ ಇಲ್ಲ ಅಂತನ ಮಕ್ಕಕ್ಕೆ ಹೋಗಿದ್ಲು. ನೀನುಂಟು, ಇದು ಉಂಟು ಅಂತೇಳಿ ನಾನು ಬರೋಲ್ಲ, ಇನ್ನು ಜೀವನ ಪೂರ್ತಿ ನಿನ್ನ ಜೊತೆಗೆ ಅಂತನ ಹೇಳೋಗಿದ್ಲು. ಹಂಗಾಗಿ ಅವಳು ಹೆಂಗೂ ನಾನು ಮತ್ತೆ ಬರೋಲ್ಲ ನನ್ನ ಜೊತೆಗೆ ಅಂತನ ಆ ಮದುವೆ ಆಗಿರೋ ವಿಷಯನ ಶಿಲ್ಪನಿಗೆ ಅವಾಗ ಹೇಳೋಕ್ಕಾಗಲಿಲ್ಲ. ಹೇಳಿದ್ರೆ ಅವಳು ಮದುವೆ ಆಗಲ್ಲ ಅಂತನ ನಾನು ಸುಳ್ಳು ಹೇಳಿದೆ ಅಷ್ಟೇ. ಆದರೆ ಮತ್ತೆ ಅವಳು ಹಿಂಗೆ ಬರ್ತಾಳೆ ಅಂತ ನನಗೇನು ಗೊತ್ತಿತ್ತು? ಈಗ ಬಿಡಿ, ಈಗ ಚೆನ್ನಾಗಿದ್ದಾಳಲ್ಲ ಮಗಳು. ಏನು ಚೆನ್ನಾಗಿದ್ದಾಳೋ ಏನೋ, ನಿನ್ನಂತವ್ರನ್ನ ಕಟ್ಕೊಂಡ್ರೆ ಅನುಭವಿಸ್ಬೇಕು. ಒಬ್ಬಳು ನೋಡ್ಕೊಂಬಕ್ಕೆ ಆಗಲ್ಲ, ಇನ್ನು ಇಬ್ಬಿಬ್ಬರನ್ನ ಕಟ್ಕೊಂಡು ಅದು ಹೆಂಗೆ ನೋಡ್ಕೊತಾ ಇದೀಯ ಅಂತ ನಾವು ನೋಡ್ತಾ ಇದ್ದೀವಲ್ಲ. ಅಯ್ಯೋ ಹೋಗ್ಲಿ ಬಿಡಿ ಅತ್ತೆ. ಶಿಲ್ಪ, ಊಟಕ್ಕಿಡು, ನಾನು ಇಲ್ಲೇ ಹೋಗಿ ಬರ್ತೀನಿ ಅತ್ತೆ. ನೀವು ಊಟ ಮಾಡಿ. ಶಿಲ್ಪ, ಅಳಬೇಡ, ಸುಮ್ಮನಿರು. ಇನ್ನೇನು ಬಂದಿದ್ದಾರಲ್ಲ ನಿಮ್ಮ ಅಮ್ಮಯ್ಯ, ಇನ್ಯಾಕೆ ಕಳ್ತೀಯ? ನೋಡು, ಏನಾನ ಕೇಳ್ತೀನಿ ಅಂತನ ಹೋಗೇ ಬಿಟ್ಟ ನಿನ್ನ ಗಂಡ. ಹೋಗ್ಲಿ ಬಿಡಮ್ಮ, ಈಗ ಮಾತಾಡಿ ಈಗ ಬೈದು ಏನು ಪ್ರಯೋಜನ ಐತೆ? ಎಲ್ಲ ಮುಗ್ದೋಗೈತೆ. ನಿನಗೆ ಊಟಕ್ಕೆ ಇಕ್ಕ ಬರ್ತೀನಿ ಇರು. ಅಯ್ಯೋ, ಊಟ ಬೇಡ, ಏನು ಬೇಡ, ತಗ ಈ ಬ್ಯಾಗ್ನಾಗೆ ಹೂವು ಹಣ್ಣು ಐತೆ, ತಗ. ಇಷ್ಟು ದಿನಕ್ಕೆ ನೀನು ಬಂದಿಯಲ್ಲ ಸದ್ಯ, ನಾನು ನಿಮ್ಮ ನೋಡ್ದಲೇನೆ ಎಲ್ಲಿ ಸತ್ತೋಗ್ತೀನೋ ಅಂತ ಅನ್ಸ್ಬಿಟ್ಟಿದ್ದು. ಅಯ್ಯೋ ಬಿಡ್ತಮ್ಮೆ ಅನ್ನಿ ಶಿಲ್ಪ, ನೀನು ಯಾಕೆ ಚಿಂತೆ ಮಾಡ್ತೀಯ? ನಾವಿದ್ದೀವಿ. ಇನ್ಮೇಲೆ ಏನು ಚಿಂತೆ ಮಾಡಬೇಡ. ಪುಷ್ಪನಿಂದನ ನಿನ್ನ ಬಗ್ಗೆ ಗೊತ್ತಾಗಿ ನಾನು ಬಂದೆ. ಏನು ಮಾಡೋದು? ಗಂಡಸ್ರಂಗೆ ನಾವು ಹಂಗೇನೆ ಕಲ್ ಮನ್ಸು ಮಾಡ್ಕೊಂಡಿರೋಕ್ಕಾಗಲ್ವಲ್ಲ.
ಏನು ಮನಸ್ಸು ಅಂದರೆ ಕರಗುತ್ತೆ. ಮಕ್ಕಳು ಏನಾದ್ರು ತೊಂದರೆಗೆ ಇದ್ದಾರೆ, ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂದರೆ ಸಮಾಧಾನ ಮಾಡ್ಕೊ. ಏನು ಮಾಡೋಕ್ಕಾಗಲ್ಲ, ಹೊಂದ್ಕೊಂಡು ಹೋಗು ಅಷ್ಟೇನೆ. ನಿಮ್ಮ ಮಾವನಿಗೇನೋ ಅವನಿಗೆ ಪಟೇಲಪ್ಪನಿಗೆ ಹುಷಾರಿಲ್ವಂತೆ. ಹೌದು, ಏನೋ ಗ್ಯಾಸ್ಟ್ರಿಕ್ ಆದಂಗೆ ಆಗೈತೆ ಅಂತನ, ಏನೋ ಎದೆ ನೋವು ಅದು ಇದು ಅಂತ ಹೇಳ್ತಾ ಇದ್ರು. ರಾಧಾ ಮತ್ತೆ ಆಸ್ಪತ್ರೆಗೆ ಏನೋ ಕರ್ಕೊಂಡು ಹೋದ್ಲೇನೋ, ಬಂದೇವ್ರ ಇಲ್ವೋ ಗೊತ್ತಿಲ್ಲ. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಹಂಗೆ ಹೋಗ್ಬೇಕಾರೆ ನೋಡ್ಕೊಂಡು ಹೋಗ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.